ವೆಲ್ಕಮ್ ಬ್ಯಾಕ್ ಸೃಜು ಚಾನಲ್. ಆಸೆ ಧಾರಾವಾಹಿ ಇವತ್ತಿನ ಸಂಚಿಕೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಶಾಂತಿ ಅವರು ಮನೋಜ್ ಮತ್ತು ಮೀನಾ ಅವರು ಸೂರ್ಯಂಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಯಂಗ್ಸ್ವಾಮಿ ಲಾಯರ್ ಬಂದು ಶಾಂತಿಯವರೇ ಅಮೌಂಟು ರೆಡಿ ಆಯಿತಾ ಅಂತ ಕೇಳ್ತಾರೆ. ಇಲ್ಲ ಮೇಡಮ್, ರೆಡಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಎಷ್ಟೊತ್ತಿಂದ ಇದನ್ನೇ ಹೇಳ್ತಾ ಇದ್ದೀರಾ? ಅಮೌಂಟ್ ಕೊಟ್ಟರೆ ನಾನು ಇಯರಿಂಗ್ಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಇಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಹೇಳ್ತಾರೆ. ಮೀನಾ ಅವರು ಮೇಡಮ್ ಪ್ಲೀಸ್ ಮೇಡಮ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬೇಡಿ, ಇವಾಗ ಇಯರಿಂಗ್ಸ್ ಮುಗಿಲಿ ಆಮೇಲೆ ನಾನು ತಂದ್ಕೊಡ್ತೀನಿ ಅಂತ ಹೇಳ್ತಾರೆ. ಇದೆಲ್ಲ ಆಗಲ್ಲ ಅಂತ ಲಾಯರ್ ಅವರು ಹೇಳಿದಾಗ ಮೇಡಮ್ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ನಿನ್ನ ಮೇಲೆ ನಂಬಿಕೆ ಇದೆ ಕಣಮ್ಮ, ನಂಬಿಕೆಗೂ ವ್ಯವಹಾರಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಸೂರ್ಯ ಅವ್ರು ಬರ್ತಾರೆ. ಸೂರ್ಯ ಅವ್ರು ಬಂದು ಅಮೌಂಟನ್ನು ಲಾಯರ್ ಅವ್ರ ಕೈಲಿ ಕೊಡ್ತಾರೆ. ಸರಿ, ಇವಾಗ ಅಮೌಂಟು ಬಂತಲ್ವಾ, ನಾನು ಕೆಲಸನ ಮುಂದುವರಿಸ್ತೀನಿ, ಇನ್ನೊಂದು 10 ನಿಮಿಷದಲ್ಲಿ ಇಯರಿಂಗ್ಸ್ ಶುರು ಆಗುತ್ತೆ, ಬನ್ನಿ ಒಳಗಡೆ ಅಂತ ಹೇಳ್ತಾರೆ. ಶಾಂತಿ ಅವರು 50,000 ಕೊಟ್ಟಿದ್ದು ಅಂತ ಹೇಳ್ತಾರೆ. ಇಲ್ಲ ಸೆಕ್ರೆ ಇನ್ನೂ ಕೊಟ್ಟರು ಅಂತ ಹೇಳ್ತಾರೆ. ಮನೋಜರು ಕೊಡುಮಂತೆ ಅಂತಂದಾಗ ಏನಪ್ಪ ಕೊಡಬೇಕು ನಿಂಗೇನು ಕೊಡಬೇಕು ಅನ್ನೋದು ನನಗೆ ಗೊತ್ತು, ಕೊಡ್ಲಾ ಅಂತ ಕೇಳ್ತಾರೆ. ಮಮ್ಮಿ ಇವಾಗ ಹೊಡಿತಾನೆ ಮಮ್ಮಿ ಅಂತಂದಾಗ ಮನೋಜ ಸುಮ್ಮನೆ ನಿಂತ್ಕೊಳ್ಳೋ, ಇದು ಕೋರ್ಟು ಕಣೋ ಅಂತ ಹೇಳ್ತಾರೆ ಶಾಂತಿ ಅವರು. ಅಷ್ಟರಲ್ಲಿ ಪೂಜಾ, ಮೇಕೆ ಮಂಜಣ್ಣ, ಸಂತೋಷ್ ಅವರು ಬರ್ತಾರೆ. ಬಂದರು ನೋಡು, ಆ ನಂಗ್ಲಿ ಫ್ರೆಂಡ್ಗಳು ಅವ್ರ ಥರನೇ ಇದ್ದಾರೆ ಅಂತ ಶಾಂತಿ ಅವರು ಹೇಳ್ತಾರೆ. ಸೂರ್ಯ ಅವರು ಸಂತೋಷ ಚೆನ್ನಾಗಿದ್ದೀಯಪ್ಪ, ಬಾಪ ಮಂಜಣ್ಣ ಚೆನ್ನಾಗಿದ್ದೀರಾ ಬನ್ನಿ ಅಂತ ಅಂತಾರೆ. ಮನೋಜ್ ಅವರು ನನ್ನ ಜೀವನ ನಿಮ್ಮ ಕೈಯಲ್ಲಿದೆ, ಪ್ಲೀಸ್ ನಿಜ ಹೇಳಿ ನನಗೆ ಡೈವರ್ಸ್ ಕೊಡಿಸಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಶ್ರುತಿ ಅವರು ಕೂಡ ಬರ್ತಾರೆ. ಶಾಂತಿ ಅವರು ಏನಮ್ಮ ಶ್ರುತಿ ನೀನಿಲ್ಲಿ ಅಂತ ಹೇಳ್ತಾರೆ. ಹೌದು ಅತ್ತೆ, ನಾನು ಇದನ್ನೆಲ್ಲ ಬರೀ ಪಿಕ್ಚರ್ನಲ್ಲಿ ಮಾತ್ರ ನೋಡಿದ್ದೆ ಅಷ್ಟೇ, ನಿಜ ಜೀವನದಲ್ಲಿ ನೋಡಿರಲಿಲ್ಲ, ಅದಕ್ಕೆ ಬಂದಿದ್ದೀನಿ. ಮುಂದೆ ನಾನು ಏನಾರ ಡೈವರ್ಸ್ ತೊಗೋಬೇಕು ಅಂತಂದರೆ ಇದೆಲ್ಲ ನನಗೂ ಗೊತ್ತಾಗಲಿ ಅಂತ ಬಂದಿದ್ದೀನಿ ಅಂತ ಹೇಳ್ತಾರೆ. ಏನಮ್ಮ ಶ್ರುತಿ ಈ ಥರ ಎಲ್ಲ ಮಾತಾಡ್ತೀಯಲ್ಲ ಅಂತಂದಾಗ ಶ್ರುತಿ ಅವರು ಇನ್ನೆಂಗೆ ಮಾತಾಡ್ಬೇಕತ್ತೆ ಅಂತ ಕೇಳ್ತಾರೆ. ಮೀನಾ ಅವರು ಸರಿ ಆಯಿತು ಒಳಗೋಗೋಣ ಬನ್ನಿ ಅಂತ ಕರೀತಾರೆ. ಶಾಂತಿ ಅವ್ರನ್ನ ಅತ್ತೆ ಬನ್ನಿ ಅತ್ತೆ ನೀವೇ ಅಂದಾಗ ಲಾಯರ್ ಅವ್ರು ಕರೆದ್ರು ತಾನೇ, ನೀನೇನೆ ನಂಗ್ಲಿ ನನಗೆ ಕರೆಯೋದು, ನಾನು ಬರ್ತೀನಿ ಹೋಗು ಅಂತ ಹೇಳ್ತಾರೆ. ಸೂರ್ಯ ಅವರು ಮೀನಾ ಇವ್ರಿಗೆ ಯಾರಿಗೂ ಕೃತಜ್ಞತೆ ಅನ್ನೋದೇ ಇಲ್ಲ ಮೀನಾ, ಇವನಿಗೆ ಡೈವರ್ಸ್ ಸಿಕ್ಕಿ ಇನ್ನೊಂದು ಹುಡುಗಿ ಜೀವನನ ಹಾಳು ಮಾಡ್ತಾರೆ ಮದುವೆ ಮಾಡಿ, ಅದಕ್ಕಿಂತ ರೋಹಿಣಿನೇ ಇದ್ಬಿಡ್ಲಿ ಬಿಡು ಅಂತ ಹೇಳ್ತಾರೆ. ಮೀನಾ ಅವರು ಹಂಗೆಲ್ಲರೂ ಹೇಳ್ಬಿಟ್ಟಿರ ಕಣ್ರಿ, ಬಾಯಿ ಮುಚ್ಕೊಂಡು ಬನ್ನಿ ಅಂತ ಹೇಳಿ ಕೋರ್ಟ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ರೋಹಿಣಿ ಅವರು ಕೋರ್ಟಿಗೆ ಬಂದು ಹಾಯ್ ಮನೋಜ್ ಅವರೇ ಚೆನ್ನಾಗಿದ್ದೀರಾ, ಅತ್ತೆ ಚೆನ್ನಾಗಿದ್ದೀರಾ ಅಂತಾರೆ. ನೀನು ಹೊಟ್ಟೆಗೆ ನಂಜು ಬಿದ್ದೋಗ, ಬಾಯಿ ಮುಚ್ಕೊಂಡು ಹೋಗಿ ಕೂತ್ಕೊಂಡ್ರೆ ಸರಿ ಇವಾಗ ಅಂತ ಹೇಳ್ತಾರೆ. ಸೂರ್ಯ ಅವರು ನಮ್ಮ ಸೆಕ್ರೆ ಮೊದಲೇ ರಾಂಗು, ಅದರಲ್ಲಿ ಬೇರೆ ನೀನು ಹಿಂಗೆ ಊರಿಸ್ತಾ ಇದ್ರೆ 4 ತದಕ್ತಾರಷ್ಟೇ, ತದಕಿಸ್ಕೊಳ್ಳೋದಕ್ಕೂ ಇಷ್ಟನಾ ನಿಂಗೆ, ಹೋಗಿ ಕುತ್ಕೋಗಮ್ಮ ಸುಮ್ಮನೆ ಹೋಗಿ ಅಂತ ಹೇಳ್ತಾರೆ. ರೋಹಿಣಿ ಅವರು ನಗಾಡ್ತಾ ಹೋಗಿ ಕುತ್ಕೊತಾರೆ. ಯಂಗ್ಸ್ವಾಮಿ ಲಾಯರ್ ಬಂದು ಜಡ್ಜ್ ಅವ್ರಿಗೆ ನಮಸ್ಕಾರ ಮಾಡ್ತಾರೆ. ಸರಿ ಆಯಿತು ಇವಾಗ ಮುಂದುವರ್ಸೋಣ ಅಂತ ಜಡ್ಜ್ ಅವ್ರು ಕೇಳ್ತಾರೆ. ಮನೋಜ್ ಅವರು ರೋಹಿಣಿ ಅವ್ರನ್ನ ಕಟ್ಕಟೆಯಲ್ಲಿ ಕರೀತಾರೆ. ವಾದನ ಶುರು ಮಾಡಿ ರೋಹಿಣಿ ಅವರು ಹೇಳಿದ್ದೆಲ್ಲ ಸುಳ್ಳು, ಮದುವೆಗೆ ಮುಂಚೆ ಮನೋಜ್ ಅವ್ರಿಗೆ ಎಲ್ಲ ಸತ್ಯನೂ ಹೇಳಿದ್ದೀನಿ ಅಂತ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳ್ತಾರೆ. ಜಡ್ಜ್ ಅವರು ರೋಹಿಣಿ ಅವರನ್ನು ಕೇಳ್ತಾರೆ. ಅದಕ್ಕೆ ರೋಹಿಣಿ ಅವರು ನಾನು ಎಲ್ಲ ಸತ್ಯನ ಮನೋಜ್ಗೆ ಹೇಳಿದ್ದೀನಿ, ಅದು ನನ್ನ ಮನಸಾಕ್ಷಿಗೆ ಗೊತ್ತು, ಅವ್ರ ಮನಸಾಕ್ಷಿಗೆ ಗೊತ್ತು ಅಂತ ಹೇಳ್ತಾರೆ. ಮನಸಾಕ್ಷಿ ಬಂದು ಸಾಕ್ಷಿ ಹೇಳಲ್ಲಮ್ಮ ಅಂತ ಜಡ್ಜ್ ಅವ್ರು ಹೇಳ್ತಾರೆ. ಯಂಗ್ಸ್ವಾಮಿ ಲಾಯರು ಇದಕ್ಕೆ ತುಂಬ ಬಲವಾದ ಸಾಕ್ಷಿ ಇಬ್ಬರು ಇದ್ದಾರೆ, ಅವರನ್ನು ಕರೆಸ್ತೀನಿ ಅಂತ ಹೇಳ್ತಾರೆ. ಕರೆಸಿ ಅಂತಂದಾಗ ಪೂಜಾ ಅವರನ್ನು ಕರೆಸ್ತಾರೆ. ಪೂಜಾ ಅವ್ರನ್ನ ಲಾಯರ್ ಅವರು ಕೇಳ್ತಾರೆ, ರೋಹಿಣಿ ಅವ್ರಿಗೂ ನಿನಗೂ ಹೇಗೆ ಸಂಬಂಧ ಅಂತ. ನಾವು ಚೈಲ್ಡ್ಹುಡ್ ಫ್ರೆಂಡು ಅಂತ ಪೂಜಾ ಅವ್ರು ಹೇಳ್ತಾರೆ. ನಿಮಗೆ ಅವ್ರ ಬಗ್ಗೆ ಏನೇನು ಗೊತ್ತು ಅಂತಂದಾಗ ನಾನು ಅವಳು ಒಂದೇ ರೂಮಲ್ಲಿ ಇದ್ದದ್ದು, ಅವಳಿಗೆ ಮೊದಲೇ ಮದುವೆ ಆಗಿತ್ತು, ಒಬ್ಬ ಮಗನೂ ಇದ್ದಾನೆ ಕ್ರಿಶ್ ಅಂತ. ಸರಿ ಆಗಿದ್ರೆ ಇದನ್ನೆಲ್ಲ ಮದುವೆಗಿಂತ ಮುಂಚೆ ಮನೋಜ್ ಅವ್ರಿಗೆ ಹೇಳಿದ್ರಾ ಅಂತ ಕೇಳ್ತಾರೆ. ಇಲ್ಲ ಮೇಡಮ್ ಹೇಳಿಲ್ಲ, ಅವರು ಯಾವ ಸತ್ಯನೂ ಹೇಳಿಲ್ಲ, ನಾನು ತುಂಬ ಸರಿ ಹೇಳಿದ್ದೀನಿ ಹೇಳು ಅಂತ, ಆದರೆ ಅವರು ಹೇಳಿಲ್ಲ ಅಂತ ಹೇಳ್ತಾರೆ. ನೋಡಿ ಮಹಾಸ್ವಾಮಿಗಳೇ, ಅವಳು ಹೇಳಿರೋದೆಲ್ಲ ಸುಳ್ಳು ಅಂತ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಡ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ. ರೋಹಿಣಿ ಅವ್ರನ್ನ ಜಡ್ಜ್ಗಳು ಕೇಳ್ತಾರೆ, ಏನಮ್ಮ ಇದಕ್ಕೇನು ಉತ್ತರ ಕೊಡ್ತೀರಾ ನೀವು ಅಂತ ಕೇಳಿದಾಗ ನಮ್ಮೋರೇ ನಮಗೆ ಶತ್ರು ಅಲ್ವಾ ಮಹಾಸ್ವಾಮಿಗಳೇ, ಇವಳ ಜೊತೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ, ನಾನು ಇವ್ರ ಗಂಡನ ಜೊತೆ ಮಾತಾಡಬೇಕು ಅಂತ ಕೇಳ್ತಾರೆ. ಪೂಜಾ ಅವರು ನನ್ನ ಗಂಡನಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ, ನನ್ನ ಗಂಡನ್ನೇನು ಪ್ರಶ್ನೆ ಕೇಳ್ತೀಯಾ ಅಂತ ಕೇಳ್ತಾರೆ.
ಜಡ್ಜಿ ಅವರು ಏನು ಪ್ರಶ್ನೆ ಕೇಳ್ತಾರೆ ನೋಡೋಣ ಅಂತ ಹೇಳಿ ಪೂಜಾ ಅವರನ್ನ ಕಳಿಸ್ಬಿಟ್ಟು ಸಂತೋಷ್ ಅವ್ರನ್ನ ಕರೆಸ್ತಾರೆ. ಸಂತೋಷ್ ಅವ್ರನ್ನ ರೋಹಿಣಿ ಅವರು ಪ್ರಶ್ನೆ ಕೇಳ್ತಾರೆ, ನಿಮಗೂ ಪೂಜನ್ಗೂ ಹೇಗೆ ಮದುವೆ ಆಯಿತು ಅಂತ. ಸಂತೋಷ್ ಅವರು ತಾಲಿ ಕಟ್ತೆ ಮದುವೆ ಆಯಿತು ಅಂತ ಹೇಳ್ತಾರೆ. ಹಾಗಲ್ಲ ನಾನು ಕೇಳ್ತಾ ಇರೋದು, ನಿಮಗೂ ಅವ್ರಿಗೂ ಮೊದಲೇ ಪರಿಚಯ ಇತ್ತ ಅಂತ ಕೇಳ್ತಾ ಇರೋದು ಅಂತ ಹೇಳ್ತಾರೆ. ಇಲ್ಲ, ನಾನು ಲವ್ ಮಾಡಿ ನಾನು ಮದುವೆ ಮಾಡ್ಕೊಂಡಿದ್ದು ಅಂತ ಹೇಳ್ತಾರೆ. ಮುಂದೆ ನಿಂತು ಯಾರು ಮದುವೆ ಮಾಡಿದ್ರು ಅಂತಂದಾಗ ಮೀನಾ ಮತ್ತು ಸೂರ್ಯ ಅವರು ಅಂತ ಹೇಳ್ತಾರೆ. ಸೂರ್ಯ ಅವರು ನಿಮಗೆ ಪರಿಚಯ ಅಂತ ಕೇಳ್ತಾರೆ. ಸೂರ್ಯ ನನಗೆ ಅಣ್ಣನ ಥರ, ನನಗೆ ಮೊದಲಿಂದನೂ ಅವರು ತುಂಬ ವರ್ಷದಿಂದ ನನಗೆ ಗೊತ್ತು. ಅವರು ಏನೇ ಹೇಳಿದ್ರು ನಾನು ಕೇಳ್ತೀನಿ ಅಂತ ಹೇಳ್ತಾರೆ. ಇದನ್ನು ನೋಟ್ ಮಾಡ್ಕೊಳ್ಳಿ ಮಹಾಸ್ವಾಮಿಗಳೇ. ಸೂರ್ಯ ಅವರು ಇವ್ರಿಗೆ ಮೊದಲೇ ಪರಿಚಯ. ಅವರು ಏನೇ ಹೇಳಿದ್ರು ಇವರು ಆ ಕೆಲಸನ ಮಾಡ್ತಾರೆ. ಅದಕ್ಕೆ ಕೋರ್ಟಿಗೆ ಬಂದು ನನ್ನ ವಿರುದ್ಧ ಸಾಕ್ಷಿ ಹೇಳ್ತಾ ಇದ್ದಾರೆ ಅಷ್ಟೇ, ಸುಳ್ಳು ಸಾಕ್ಷಿ ಹೇಳ್ತಿದ್ದಾರೆ ಅಂತ ರೋಹಿಣಿ ಅವರು ವಾದ ಮಾಡ್ತಾರೆ. ಅಯ್ಯೋ, ಈ ಥರ ಎಲ್ಲ ಏನೂ ಇಲ್ಲ, ಸೂರ್ಯಣ್ಣ ತುಂಬ ಒಳ್ಳೆಯವರು, ಆ ಥರ ನನಗೆ ಏನು ಹೇಳ್ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಸೂರ್ಯ ಅವರು ಏನೇ ಹೇಳಿದ್ರು ನೀವು ಮಾಡ್ತೀರಾ ಅಂತಂದಮೇಲೆ ಸುಳ್ಳು ಸಾಕ್ಷಿ ಯಾಕೆ ಹೇಳ್ತಾ ಇರಬಾರ್ದು ನೀವು? ಒಂದು ಹೆಣ್ಣು ಮಗಳನ್ನ ಈ ಥರವಾಗಿ ಹಿಂಸೆ ಕೊಡ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ಅಂತ ರೋಹಿಣಿ ಅವರು ಪ್ರಶ್ನೆ ಮಾಡ್ತಾರೆ. ಸಂತೋಷ್ ಅವ್ರಿಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ದೇ ನಿಂತ್ಕೊತಾರೆ. ಲಾಯರ್ ರಾಮಕೃಷ್ಣ ಅವ್ರನ್ನ ನೀವೇನಾದ್ರು ಪ್ರಶ್ನೆ ಕೇಳ್ತೀರಾ ಅಂದಾಗ, ಇಲ್ಲ ಮಹಾಸ್ವಾಮಿಗಳೇ, ಇನ್ನೊಬ್ಬರು ಮೇಕೆ ಮಂಜಣ್ಣ ಅಂತ ಇದ್ದಾರೆ, ಅವ್ರನ್ನ ನಾನು ಪ್ರಶ್ನೆ ಕೇಳಬೇಕು ಅಂತ ಹೇಳಿ ಅವರನ್ನು ಕರೆಸ್ತಾರೆ. ಮೇಕೆ ಮಂಜಣ್ಣನ ಕಟ್ಕಟೆಯಲ್ಲಿ ಕರೆಸಿ ಲಾಯರ್ ರಾಮಕೃಷ್ಣ ಅವರು ಮಾತಾಡ್ತಾರೆ. ಮಂಜಣ್ಣ ಅವರೇ, ನಿಮಗೂ ರೋಹಿಣಿಗೂ ಏನು ಸಂಬಂಧ, ಹೇಗೆ ಪರಿಚಯ ನಿಮಗೆ ಅಂತ ಕೇಳ್ತಾರೆ. ನನಗೆ ದಿವಸದಿಂದನೂ ಪಿಕ್ಚರ್ನಲ್ಲಿ ಆ್ಯಕ್ಟಿಂಗ್ ಮಾಡಬೇಕು ಅಂತ ನನಗೆ ಇಷ್ಟ. ಅದಕ್ಕೆ ಈ ಪೂಜಾವನೂ ಈ ರೋಹಿಣಿ ಅವ್ರವೇ ಬಂದ್ಬಿಟ್ಟು ನಿಮಗೆ ಪಿಕ್ಚರಲ್ಲಿ ಆ್ಯಕ್ಟಿಂಗ್ ಚಾನ್ಸ್ ಕೊಡಿಸ್ತೀನಿ, ನಾವು ಹೇಳ್ದಂಗೆ ಕೇಳಿ ಅಂತ ಹೇಳಿ, ನಾನು ಲಂಡನ್ನಲ್ಲಿದ್ದೀನಿ, ನಾನು ಅಲ್ಲಿಂದ ಬಂದಿದ್ದೀನಿ ಅಂತ ಆ್ಯಕ್ಟಿಂಗ್ ಮಾಡೋಕ್ಕೆ ಹೇಳಿದ್ರು. ಅದಕ್ಕೆ ನಾನು ಆ್ಯಕ್ಟಿಂಗು ಅಂದ್ಕೊಂಡೆ ಮಾಡಿದೆ. ಆಮೇಲೆ ನನಗೆ ವಿಷಯ ಗೊತ್ತಾಯಿತು ಹಿಂಗೆ ಅಂತ, ನಾನು ಹೊರಟೋಗ್ತೀನಿ ಅಂತಂದಾಗ ಈ ಹೆಣ್ಮಗ ಬಂದ್ಬಿಟ್ಟು, ನೀವೇನಾದರೂ ಹೊರಟೋದ್ರೆ ನನ್ನ ಜೀವನ ಹಾಳಾಗ್ಬಿಡುತ್ತೆ, ನೀವು ನಮ್ಮ ಮಾವ ಅಂತ ಹೇಳ್ಕೊಂಡಿದ್ದೀರಾ, ಅದೇ ರೀತಿ ನೀವು ಆ್ಯಕ್ಟಿಂಗ್ ಮಾಡಿ ಅಂತ ಹೇಳಿ ಕಾಲಿಗೆ ಬಿದ್ದು ಒಪ್ಪಿಸ್ಬಿಟ್ಲು ಅಂತ ಹೇಳ್ತಾರೆ. ರಾಮಕೃಷ್ಣ ಅವರು, ಇನ್ನೇನು ಮುಗಿತಲ್ಲ ಮಹಾಸ್ವಾಮಿಗಳೇ, ಇವಳು ಏನೇನು ಮಾಡಿದಾಳೆ ಅಂತ ಗೊತ್ತಾಯ್ತಲ್ಲ ಅಂತ ಹೇಳ್ತಾರೆ. ರೋಹಿಣಿ ಅವರು ಇನ್ನೂ ಮುಗ್ದಿಲ್ಲ, ಹೌದು ನಾನು ಹೇಳಿದ್ದಂತೂ ನಿಜನೇ, ಆದರೆ ಈ ಥರ ಮಾಡು ಅಂತ ಹೇಳ್ಕೊಟ್ಟಿದ್ದೆ ಮನೋಜ್ ಅವರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮಂಜಣ್ಣನಿಗೆ ದುಡ್ಡು ಕೂಡ ಅವರೇ ದುಡ್ಡು ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳ್ತಾರೆ. ಮನೋಜ್ ಅವರು, ಇಲ್ಲ ನಾನು ಯಾವ ದುಡ್ಡು ಕೊಟ್ಟಿಲ್ಲ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ. ಮನೋಜ್ ಅವ್ರನ್ನ ಈ ಥರ ಎಲ್ಲ ಕಿರ್ಚಾಡಬಾರ್ದು, ಸುಮ್ಮನೆ ಕೂತ್ಕೊಳ್ರಿ ಅಂತ ಜಡ್ಜ್ ಅವರು ಬೈತಾರೆ. ನೀವು ಮುಂದುವರಿಸ್ರಿ ಏನು ಅಂತ ಅಂದಾಗ, ನಮ್ಮತ್ತೆ ಯಾವಾಗಲೂ ದುಡ್ಡು ಅಂತ ನನಗೆ ಹಿಂಸೆ ಕೊಡ್ತಾ ಇದ್ರು, ಅದಕ್ಕೆ ಮನೋಜ್ ಅವರು ನಾನು ಸೇರಿಕೊಂಡೆ ಈ ಪ್ಲ್ಯಾನ್ ಮಾಡಿದ್ದು. ಮೇಕೆ ಮಂಜಣ್ಣನ ಕರೆಸಿದ್ದಕ್ಕೂ ನನ್ನ ಗಂಡನೇ ಕಾರಣ, ಈ ಥರ ಸುಳ್ಳು ಹೇಳಿದ್ರೆ ನಿನ್ನನ್ನು ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳಿ ಅವರನ್ನು ಕರೆಸ್ತೋ ಅಂತ ವಾದ ಮಾಡ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಮುಕ್ತಾಯವಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಮನೋಜ್ ಅವ್ರಿಗೆ ಡೈವರ್ಸ್ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡೋಣ. ಥ್ಯಾಂಕ್ ಯು.